ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬಗಿನ್ಗೆರೆ ಗ್ರಾಮದಲ್ಲಿ ಸುಮಾರು 17ನೇ ಶತಮಾನದ ಕಾಟಮಲಿಂಗೇಶ್ವರ ದೇವಾಲಯವಿದೆ. ಬಗಿನ್ಗೆರೆ ಹಾಗೂ ಚಿಗಳೂರು ಗ್ರಾಮದ ಕೆರೆಯ ದಂಡೆಯ ಮಧ್ಯದಲ್ಲಿ ಈಡಿಗ ಸಮುದಾಯದ ಕಾಟಮಲಿಂಗೇಶ್ವರ ದೇವಾಲಯ. ಈ ದೇವಾಲಯಕ್ಕೆ ದಿವಂಗತ ಬಂಗಾರಪ್ಪನವರು ಬಂದು ಪೂಜೆಯನ್ನು ಸಲ್ಲಿಸಿರುವುದು ವಿಶೇಷ. ಈ ದೇವಾಲಯ ಶಿಥಿಲವಾಗಿದ್ದುದು ಈಗ ಜೀರ್ಣೋದ್ಧಾರ ಮಾಡಲಾಗಿದೆ. ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನ ರಾಮಕೃಷ್ಣಯ್ಯ ಹಾಗೂ ಬಗಿನ್ಗೆರೆ ಗ್ರಾಮದ ರಂಗಸ್ವಾಮಿರವರು ತಮ್ಮ ಬಾಲ್ಯದ ದಿನಗಳ ನೆನಪನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು. ರಂಗಸ್ವಾಮಿರು ನಮಸ್ತೆ. ನಮಸ್ಕಾರ ಸರ್. ನಾವು ಇವತ್ತು ಬಗಿನ್ಗೆರೆ ಗ್ರಾಮದಲ್ಲಿರ್ತಕ್ಕಂಥ ಕೆರೆಯ ದಂಡೆ ಮೇಲೆ ನಾವಿದ್ದೀವಿ. ಸರ್, ಈ ದಂಡೆ ಮೇಲೆ ನಾಗರ ಕಲ್ಲುಗಳು ಮತ್ತು ವೀರ ಕಲ್ಲುಗಳೆಲ್ಲ ಇದ್ದಾವೆ. ತಾವು ಬಾಲ್ಯದಲ್ಲಿ ಇದ್ದಾಗ ಏನು ನೋಡಿದ್ರಿ? ಇದು ಯಾಕೆ ಈ ರೀತಿ ಇದೆ ಸರ್? ಅದು ನಾವು ಬಾಲ್ಯದಲ್ಲಿದ್ದಾಗ ಇಲ್ಲೊಂದು 15ರಿಂದ 20 ಕಲ್ಲುಗಳು ಕೆರೆ ಏರಿ ಮೇಲೆ, ಬೈನ್ಗೆರೆ ಕೆರೆ ಏರಿ ಮೇಲೆ ಇತ್ತು. ಈ ಕೆರೆನ ಒಂದು ಇದನ್ನು ಏರಿನ ಅದನ್ನು ಹೆಚ್ಚುವರಿ ಮಾಡಿದಾಗ ಅದು ಈ ರೀತಿ ಆಗಿದೆ. ಸುಮಾರು ಒಂದು 15ರಿಂದ 20 ಕಲ್ಲುಗಳು, ನಾಗರ ಕಲ್ಲುಗಳು, ವೀರಗಲ್ಲುಗಳು ಏರಿ ಮೇಲೆ ಇದ್ದು, ಇದು ಭಾಳಷ್ಟು ಪುರಾತನವಾಗಿರ್ತಕ್ಕಂಥ ಒಂದು ಕೆತ್ತನೆಯ ಶಿಲೆಗಳು ಮತ್ತು ಕಲೆಗಳು ಸರ್. ಮಾಗಡಿ ತಾಲೂಕು ತಿಪ್ಸಂದ್ರ ಹೋಬಳಿ ಬಗಿನ್ಗೆರೆ ಗ್ರಾಮದ ಕೆರೆ ಏರಿ ಪಶ್ಚಿಮ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯ ಆರ್ಯವೈಶ್ಯ ಈಡಿಗ ಸಮುದಾಯದವರು ಪೂಜೆ ಮಾಡ್ತಕ್ಕಂಥ ಆರಾಧ್ಯ ದೈವ ಕಾಟಲಿಂಗೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ರಾಮಕೃಷ್ಣಯ್ಯನವರು ಇದ್ದಾರೆ. ರಾಮಕೃಷ್ಣಯ್ಯನವರೇ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ತಮಗೇನು ತಿಳುವಳಿಕೆ ಇದೆ ಅದು ಹೇಳಿ. ಇಲ್ಲಿ ನೋಡ್ಕೊಳ್ಳಿ, ಮಾತಾಡಿ. 17ನೇ ಶತಮಾನದ್ದು ಇದು ದೇವಸ್ಥಾನ. ಇದು ಕಂಪ್ಲೀಟ್ ಎಲ್ಲ ಮುಳುಗೋಗ್ಬಿಟ್ಟಿದೆ, ಏನೂ ಇರಲಿಲ್ಲ. ಇಲ್ಲಿ ಸಣ್ಣ ಲಿಂಗಗಳಿದ್ದು, ಈ ಫ್ರಂಟಲ್ಲಿ ಒಂದು ಲಿಂಗ ಇತ್ತು, ಇದಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡೋಂತ ಬಂದು ಕೆಲವು ದಾನಿಗಳು ಸ್ವಲ್ಪ ದುಡ್ಡು ತೊಗೊಂಡು ನಾನು ಹಾಕ್ಕೊಂಡು ನಿಂತ್ಕೊಂಡು ಜೀರ್ಣೋದ್ಧಾರ ಮಾಡೋದು. ಇದನ್ನು ಜೀರ್ಣೋದ್ಧಾರ ಮಾಡಿ 2002ರಲ್ಲಿ ಓಪನ್ ಮಾಡಿ ಇದಕ್ಕೆ ಇದು ಮುಂದೆ ಎಲ್ಲ ಇವಾಗ ಕಟ್ಟಿಸಿರೋದು. ಈಗ 1-2 ವರ್ಷದಲ್ಲಿ. ಇದನ್ನು ಅವರೇ 20 ವರ್ಷ ಆಯಿತು ಕಟ್ಟಿಸಿ. ನಿಮ್ಮ ದೇವಸ್ಥಾನ ಬಗ್ಗೆ ನಿಮ್ಮ ಪೂರ್ವಿಕರು ಏನಾದರೂ ನಿಮ್ಗೆ ಹೇಳ್ತಿದ್ರಾ? ಪೂರ್ವಿಕರು ಹೇಳಿದ್ದಾರೆ. ಇದು ಹಿಂದೆ ನಮ್ಮ ಕುಲದೇವರು ಯಾವುದು ಅಂದರೆ ಕಾಟಲಿಂಗೇಶ್ವರ ಅಂತ. ಈಡಿಗ ಸಮುದಾಯದ ಕಾಟಲಿಂಗೇಶ್ವರ. ಇಲ್ಲೆಲ್ಲ ಈ ಕೆರೆನೇ ಇರಲಿಲ್ಲವಂತೆ. ಈ ಕೆರೆ ಇರಲಿಲ್ಲ ಅವಾಗ. ಎಲ್ಲ ಕೆರೆ ಕಟ್ತಾ ಇದ್ರೆ ಅದು ಕಲ್ಲುಗಳೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೆಲ್ಲ ಇದು ಮಾಡಿದ್ದಾರೆ. ಕೆರೆಗೆ ಹಾಕ್ಬಿಟ್ಟಿದ್ದಾರೆ ದೊಡ್ಡ ಕರಿ ಕಲ್ಲುಗಳು ಇನ್ನೂ ಇದೆಯಂತೆ. ಇಲ್ಲೊಂದು ಮಾವಿನ ಮರ ಇದೆ. ಮಾವಿನ ಮರ ಅಥವಾ
ಅದು ಮೂಲ ಸ್ಥಾನ. ಅದೇನಂದರೆ ಅಲ್ಲಿಂದ ಇಲ್ಲಿಗೆ ಸರ್ಪ ಸಂಚಾರ ಮಾಡಿ ಇದು ಮಾಡ್ತದೆ ಅಂತ ಹೇಳಿದ್ರು. ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ರೆ ನಮಗೆ ಗೊತ್ತಿರಲ್ಲ. ಯಾರು ಹೇಳಿದ್ರು, ನಮಗೆ ಶಾಸ್ತ್ರದಲ್ಲಿ ಹುಡ್ತು. ಯಾರು ಹೇಳಿದ್ರು, ಯಾವುದೋ ಈಶ್ವರನ ದೇವರು ಕುಲದೇವತೆಗೆ ಬಿಟ್ಟಿದ್ದೀರ ನೋಡಿ ಅಂದ್ಬಿಟ್ಟು ಅವು ಹುಡಿಕೊಂಬರಲಾಗಿ ಬಗಿನಗೆರೆಯವ್ರನ್ನ ಕೇಳೋದು, ಇಲ್ಲಿ ಯಾವುದೋ ಒಂದು ಈಶ್ವರ ದೇವಸ್ಥಾನ ಇದೆಯಲ್ಲ ಯಾವುದು ಅಂತ ಯಜಮಾನಗಳನ್ನೇ ಕೇಳೋದು. ಅವ್ರು ಹೇಳೋದು, ಕಾಟ್ಲಿಂಗೇಶ್ವರ ಅನ್ನೋ ದೇವರು ಇಲ್ಲಿ ಇದೆಯಪ್ಪ, ಕೆರೆ ಹಿಂದೆಗಡೆ ಭಾರಿ ತೊಂದರೆ ಆಗ್ತದೆ, ಅದಕ್ಕೆ ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಯಾರೋ ಹೋಗ್ತಾರೆ ಬರ್ತಾರೆ, ಇದಕ್ಕೆ ಭಕ್ತಾದಿಗಳು ಬೇಜಾನ್ ಜನ ಇದ್ದಾರೆ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಇದಕ್ಕೊಂದು ನೆಲೆ ಇಲ್ಲ. ಆಮೇಲೆ ಇಲ್ಲಿ ಸಂಖ್ಯೆಗಟ್ಟದ ಇವರು ಅವ್ರ ಮೈ ಮೇಲೆ ಒಂದು ಎಣ್ಣೆ ಮೇಲೆ ದೇವರು ಬಂದು ಆಯಮ್ಮನ ಮೇಲೆ ಹೇಳ್ತು ಏನಂತ, ಇದಕ್ಕೆ ನನಗೊಂದು ನೆಲೆ ಮಾಡಿಕೊಡಿ ಅಂತ. ಅವಾಗ ಇಲ್ಲಿ ಬಗಿನಗೆರೆಯವರು ಒಬ್ಬರು 500 ಇದ್ದರು. ಅವ್ರು ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿದ್ಮೇಲೆ ಅವರ ಪೂಜಾರಿ ಮಾಡ್ತಿದ್ದಲ್ಲ, ಆ ಪೂಜಾರಿನೂ ಇಲ್ಲೇ ಕೂತಿದ್ದು. ಅವರು ಇವತ್ತು ಇದ್ದಾರೆ. ಅವ್ರ ಮೈ ಮೇಲೆ ದೇವರು ಬಂದು ಅವರು ಅವಾಗ ಹೇಳ್ತು, ನನಗೊಂದು ನೆಲೆ ಮಾಡು, ನೀವು ಯಾರು ಅನ್ನೋದು ನನಗೇನು ಗೊತ್ತು ಅಂತಂದು, ನಮ್ಗೆ ಗೊತ್ತಾಗ ನಿಂಗೆ ತಿಳಿಸ್ಕೊಡ್ತೀನಿ, ನೀವು ನೆಲೆ ಮಾಡು. ಅವಾಗ ಒಂದು 2-3 ಏನು ಮಾಡಿದ್ರು, ನಮ್ಮವರ ರಿಲೇಷನ್ಗಳೇ ಮಕ್ಕಳಿಗೆ ಆಪ್ರೇಷನ್ ಆಗುವಂಥ ಟೈಮು ಹಾಸ್ಪಿಟಲಲ್ಲಿ ಇದ್ದಾರೆ, ಅವ್ರು ಏನು ಮಾಡಬೇಕು ಅಂದು. ಇಲ್ಲ, ನೀವೇನೋ ತಪ್ಪು ಮಾಡಿದ್ರೆ ಆ ತಪ್ಪನ್ನು ತಿತ್ಕೊಂಬಿಡಿ, ದೇವ್ರದ್ದು ಯಾವುದೋ ದುಡ್ಡು ಯೂಸ್ ಮಾಡ್ಕೊಂಡಿದ್ರೆ ತಿತ್ಕೊಂಬಿಡಿ, ಎಲ್ಲ ಸರೋಗುತ್ತೆ, ಅದನ್ನ ನಾನು ಹೇಳ್ಬಾರ್ದಿಲ್ಲ ಬೈಲಿ ಅಂತ ಅದು ಒಂದು ಹೇಳ್ತು. ಆಮೇಲೆ ಆ ಪೂಜಾರಿ ಹೆಂಗಸ್ರಿಗಿತ್ತ ಕರೆದ್ಬಿಟ್ಟು, ನೋಡಮ್ಮ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಅದು ಜಡೆ ಹೊತ್ಕೊಂಡು ಹುಟ್ಟುತ್ತೆ, ಆ ಜಡೆ ಹೊತ್ಕೊಂಡು ಹುಟ್ಟಿದ ಮೇಲೆ ಆಮೇಲೆ ನಾನು ಅವನ ಕೈ ಪೂಜೆ ಮಾಡಿಸ್ಕೊತೀನಿ, ಅಲ್ಲಿ ಗಂಟ ಯಾರು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾವು ಜೀರ್ಣೋದ್ಧಾರ ಮಾಡೋದು. ಹಂಗೂ ಹೇಳಿದೆ ನಾನು, ಇಲ್ಲೊಂದು ಇಟ್ಟಿಗೆ ಒಳಗೆ ಕಟ್ಬಿಟ್ಟು ಇದು ಮಾಡಿಬಿಟ್ಟು ಸೀಟ್ ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ನೆಲೆ ಮಾಡ್ಬಿಡ್ತೀನಿ. ಇಲ್ಲ ನನಗೆ ಕಲ್ಲಲ್ಲಿ ಕಟ್ಟಡ ಮಾಡಿ ನಿಂತ್ಕೊಂಡು ಮಾಡಿಸ್ಬೇಕು ವ್ಯವಸ್ಥೆ ಅಂತ ಹೇಳ್ತು. ಅವತ್ತಿಂದ ಮಾಡಿಸಿದ್ದೀವಿ. ಭಕ್ತಾದಿಗಳಿಗೆ ಯಾರಿಗೂ ಹೋಗ್ತಾರೆ, ಯಾವತ್ತೋ ಬರ್ತಾರೆ, ಯಾವತ್ತೋ ಇದಾಗ್ತಾರೆ, ಇದು ಮಾಡ್ತಾರೆ, ಸರಿಯಾಗಿ ಕಂಟಿನ್ಯೂಸ್ ಬರ್ತಾಯಿಲ್ಲ. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂದರೆ ನಮ್ಮವರು ಎಲ್ಲ ಕಡೆ ಇದ್ದಾರೆ, ಉತ್ತರದುರ್ಗ, ಹುಲಿದುರ್ಗ, ತುರುವೇಕೆರೆ ಎಲ್ಲ ಕಡೆಯೂ ಇದ್ದಾರೆ. ಅಲ್ಲಿ ಬಿಡಗಿ ಹತ್ರ ಎಲ್ಲ ಇದೆ, ಇದಕ್ಕೆ ಬೇಜಾನಿದೆ. ಅದಕ್ಕೆ ರೆಕಾರ್ಡ್ಸಲ್ಲಿ ಅದು ಕೊಡ್ತೀನಿ. ಆ ರೆಕಾರ್ಡ್ಸ್ ನೋಡಿ ಇದು ಮಾಡಿ ಅಂತಂದ್ಬಿಟ್ಟು ಎಲ್ಲರಿಗೂ ಹೇಳಿ ಎಲ್ಲ ಇದು ಮಾಡಿ ಹೋಗಿ ಎಲ್ಲರ ಹತ್ರವೇ ತಿಳಿಸ್ಬಿಟ್ಟು ಆಯಾ ಊರಿಗೆ ತಿಳಿಸ್ಬೇಕು ಅಂತ ಹೇಳ್ತೀವಿ. ದೇವರು ಆಯಾ ಊರಿಗೆ ಈ ಸಂಬಂಧಪಟ್ಟವ್ರನ್ನ ತಿಳಿಸಿ ಅಂತ. ನಾವು ತಿಳಿಸೋದಕ್ಕೆ ನನಗೇನು ಗೊತ್ತು, ನನಗೆ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ವ್ಯವಹಾರನೇ ಗೊತ್ತಿಲ್ಲ, ಇದೇನು ದೇವರು ಅನ್ನೋದು ಗೊತ್ತಿಲ್ಲ. ರೆಕಾರ್ಡ್ಸ್ ಇದೆ, ಒಂದು ಅಜ್ಜಿ ಹತ್ರ ಇತ್ತು, ಆ ರೆಕಾರ್ಡ್ಸ್ ಇಸ್ಕೊಂಡು ನೀನು ಅದು ನೋಡಿಕೊಂಡು ನೀನು ಎಲ್ಲ ಕಡೆ ತಿಳಿಸಿ ಅಂದರು. ಎಲ್ಲ ಕಡೆನೂ ತಿಳಿಸ್ದೆ, ಇದು ಮಾಡಿದೆ. ಅವ್ರು ಏನು ಕೊಡ್ತಾರೋ, ₹5 ಆಗಲಿ, ₹50 ಆಗಲಿ, ₹500 ಆಗಲಿ, ₹1000 ಆಗಲಿ ತೊಗೊಂಬಂದು ಇದಕ್ಕೆ ಇದು ಮಾಡಿದ್ರು. ಮೂಲದಾನ ಎತ್ತಬೇಕು ಅಂತ ಹೇಳಿದ್ರು. ನೀವು ಒಬ್ಬರೇ ಮಾಡಬೇಡಿ, ಈಶ್ವರ ದೇವಸ್ಥಾನ ನೀವು ಒಬ್ಬರೇ ಮಾಡಬಾರ್ದು, ಎಲ್ಲ ಸಾರ್ವಜನಿಕರು ಸೇರ್ಕೊಂಡು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಿದೆ, ಮೂಲದಾನ ಅಂದ್ಬಿಟ್ಟು ಬೈನಗೆರೆಯಲ್ಲಿ ರೋಡಲ್ಲೆಲ್ಲ ಮೂಲದಾನ ಎತ್ಕೊಂಡ್ಬಂದೆ, ಚಿಗಳೂರಿನ ಎತ್ಕೊಂಡ್ಬಂದೆ, ಎಲ್ಲ ಕಡೆ ಎತ್ಕೊಂಡ್ಬಂದು ಎಲ್ಲ ಇದು ಮಾಡಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ತಂದಿದ್ದೀವಿ. ವರ್ಷಕ್ಕೆ ಒಂದು ಸಲ ಜಾತ್ರೆನೂ ಮಾಡಿದ್ದು. ಇಲ್ಲಿ ರೋಡ್ ಅನುಕೂಲ ಇಲ್ಲ, ಹೋಗೋಕ್ಕೆ ಬರೋಕ್ಕೆ ರೋಡ್ಗೆ ಭಾರಿ ತೊಂದರೆ ಆಗಿತ್ತು ಜನಗಳಿಗೆ. ಮಳೆಗಾಲದಂತೂ ಹೊರಕ್ಕೆ ಆಗಲ್ಲ. ನಾನು ಮೊನ್ನೆ ಎಲ್ಲ ಈ ಒಂದು 5-6 ತಿಂಗಳಲ್ಲಿ ರೈಲ್ವೆ ಪಕ್ಕದಲ್ಲೇ ರೋಡ್ ಮಾಡಿಸಿದೆ, ಎಲ್ಲ ಇದು ಮಾಡಿದ್ದೇನೆ. ಹೋಗೋಕ್ಕೆ ಬರೋಕ್ಕೆ ಹಂಗೂ ಕೂಡ ಪ್ರಾಬ್ಲಮ್ ಆಗ್ತದೆ. ಎಲ್ಲ ಮಳೆ ಬಿದ್ದಾಗ ಕಾರ್ಗಳು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಇಲ್ಲಿ ಹೇಳಿದೆ, ಇದು ಸ್ವಲ್ಪ ದೂರ ಬಿಟ್ಕೊಡಿ ನಮಗೆ ಜಾಗನ, ನಾವೇನೋ ಮಾಡ್ತಿದ್ವಿ. ಯಾರು ಬಿಟ್ಕೊಡೋಕ್ಕೆ ತಯಾರಿಲ್ಲ, ನಾವು ಕೇಳಲಿಕ್ಕೆ ತಯಾರಿಲ್ಲ, ಸುಮ್ಕಾಗ್ಬಿಟ್ಟು ಅದು ಹಾಗೆ ಇದೆ. ರೋಡಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇಲ್ಲಿ ಗಂಗಾಧರ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದೆ, ಅವರು ರೋಡ್ಗೆ ಅಂತಂದ್ಬಿಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ರೋಡ್ ಮಾಡಿಸಿದ್ದಾರೆ. ಅಲ್ಲಿ ರೋಡಿಂದ ಈ ಕಡೆಗೆ ಬರೋಕ್ಕಾಗ್ತಾ ಇಲ್ಲ. ಅಲ್ಲಿ ರೈಲ್ವೆ ಅವ್ರಿಗೆ ಅಕ್ವೈರ್ ಆಗಿಬಿಟ್ಟಿದೆ. ಆದರೂ ಕೂಡ ನಾನು ದಬಾಯಿಸ್ಬಿಟ್ಟು ನಾನು ಮಾಡಿಕೊಂಡೆ. ಯಾರು ಕೇಳಲಿಲ್ಲ ಪಾಪ. ದೇವ್ರ ಮೇಲೆ ದ್ವಾರ ಹಾಕೊಂಡು ಇದು ಮಾಡ್ಕೊಂಡು ಮಾಡೋದು. ಬಗಿನಗೆರೆ ಕೆರೆ ಏರಿಯ ಭಾಗ ಚಿಗಳೂರು ಬೈನಗೆರೆ ಕೆರೆ ಮಧ್ಯದಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಕಾಟ್ಲಿಂಗೇಶ್ವರ ದೇವಸ್ಥಾನ. ನನಗೂ ಕೆಲವು ಪವಾಡಗಳು ನಡೆದಿದ್ದಾವೆ, ಇಲ್ಲ ಒಂದು 2-3 ಪವಾಡಗಳು ನಡೆದಿದ್ದಾವೆ. ಸೊ ಅದನ್ನು ನಂಬಿಕೊಂಡು ನಾವು ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಗಿನಗೆರೆ ಕೆರೆ ಏರಿಯ ಪಶ್ಚಿಮ ದಿಕ್ಕಿನಲ್ಲಿ ಬಗಿನಗೆರೆ ಮತ್ತು ಚಿಗಳೂರು ನಡುವೆ ಇರ್ತಕ್ಕಂಥ
ಸೊ ಪುರಾಣ ಪ್ರಸಿದ್ಧ ಕಾಟಮಲಿಂಗೇಶ್ವರ ದೇವಸ್ಥಾನದ ಗರ್ಭ ಜೆರಾಕ್ಸ್ ಇದೆ, ಕೊಡ್ತೀನಿ ನಾನು. 5 ಶಿವಲಿಂಗಗಳಿದೆ. ಎದುರುಗಡೆ ಒಂದು ಲಿಂಗ ಇದೆ. ಮತ್ತು ಆರ್ಯ ಈಡಿಗ ಸಂಸ್ಥಾನದ ಕುಲದೇವತೆಯಾದಂಥ ರೇಣುಕಾ ಯಲ್ಲಮ್ಮ ದೇವಿಯ ಪ್ರತಿರೂಪದಂತಿರ್ತಕ್ಕಂಥ ಈಚಲವನ ಇಲ್ಲಿದೆ. ಸೊ ಇದಕ್ಕೆ ಬರೋದಕ್ಕೆ ರಸ್ತೆಗೆ ಸ್ವಲ್ಪ ಸಮಸ್ಯೆ ಇದೆ ಅಂತಿದ್ದಾರೆ. ಸಂಬಂಧಪಟ್ಟವರು ರಸ್ತೆ ಮಾಡಿಸ್ಕೊಡ್ಲಿ ಅಂತೇಳಿ ಮನವಿ ಮಾಡ್ತೀನಿ. ಈ ಕ್ಷೇತ್ರ ಪರಿಚಯ ಆಗಲಿ, ಭಕ್ತಾದಿಗಳು ಬಂದು ಹೋಗ್ತಕ್ಕಂಥದ್ದಾಗಲಿ ಅಂತೇಳಿ ರಾಮಕೃಷ್ಣನಿಗೆ ನಮಸ್ಕಾರ. ಬಗಿನ್ಗೆರೆ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ನಾರಾಯಣಕುಮಾರ ಶಿಷ್ಯರು ಮತ್ತು ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಸಮಾಜ ಸೇವಕರು ರಂಗಸ್ವಾಮಿನವರೇ, ನಾವೀಗ ಇಲ್ಲಿ ಕೆರೆ ಏರಿ ಕೆಳಗಡೆ ಇರತಕ್ಕಂಥ ಆರ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕಾಟಮಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇವೆ. ತಾವು ಬಾಲ್ಯದಲ್ಲಿ ಈ ದೇವಸ್ಥಾನ ನೋಡಿದಾಗ ಹೇಗಿತ್ತು? ಸರ್, ನಾವು ಸುಮಾರು ಒಂದು 25-30 ವರ್ಷಗಳ ಹಿಂದೆ ಇಲ್ಲೆಲ್ಲ ನಾವು ಕೂಡ ಬರ್ತಾಯಿದ್ವಿ. ಎಲ್ಲ ಜನಸಂಪರ್ಕ ನೋಡಿ ಏರಿ ಮೇಲೆ ಹೋಗ್ತಾಯಿದ್ರು. ಇಲ್ಲ ದನ ಕರುಗಳು ಎಲ್ಲ ಮೇಯಿಸ್ತಾಯಿದ್ರು. ಆಗ ಇಲ್ಲಿರ್ತಕ್ಕಂಥದ್ದು ಬರೀ ಲಿಂಗಗಳು ಮತ್ತು ಬಸವಣ್ಣನ ಒಂದು ಕಲ್ಲಿತ್ತು. ಹಾಗೆಲ್ಲ ಓಪನ್ ಆಗಿತ್ತು, ಬೇರೆ ಏನೂ ಇರಲಿಲ್ಲ. ಸುತ್ತಮುತ್ತ ಒಂದು ಬೆಳೆಗಳು ಬೆಳ್ಕೊಂಡಿದ್ದು, ಬಟ್ ಒಂದು 5-6 ಕಲ್ಲುಗಳು ಮಾತ್ರ ಇತ್ತು. ಇದು ಇದು ಈ ಆರ್ಯ ಈಡಿಗರ ಸಮುದಾಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪನವರು ಬಂದು ಹೋಗಿದ್ರು ಅಂತಕ್ಕಂಥದ್ದು ಹಿಂದೆ ಮಾಹಿತಿ ಇದೆ. ಹಾಗೆ ಕುಮಾರ್ ಬಂಗಾರಪ್ಪನವರು ಕೂಡ ಎಚ್.ಎಂ. ರೇವಣ್ಣವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಹೋಗಿದ್ದಾರೆ, ಪೂಜೆ ಮಾಡಿಸ್ಕೊಂಡು ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ ಸರ್. ಇದ್ರ ಬಗ್ಗೆ ಇಲ್ಲೆಲ್ಲ ಹಿಂದೆಲ್ಲ ಬಂದು ನದಿ ಒಳಗಡೆ ಎಲ್ಲ ಈಜಾಡ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪಕ್ಕದ ಗ್ರಾಮದವರೆಲ್ಲ ಹೋಗ್ತಾಯಿದ್ರು, ಕೆರೆ ಇರೋದಕ್ಕಿಂತ ಮುಂಚೆ ಅಂತಕ್ಕಂಥದ್ದು ಹಿರಿಯವರು ಹೇಳ್ತಿರ್ತಕ್ಕಂಥದ್ದು ಮಾಹಿತಿ ಇತ್ತು ಸರ್. ನದಿ ಹರಿತಾ ಇತ್ತು, ಅವಾಗ ಕೆರೆ ಇರಲಿಲ್ಲ. ಆ ನದಿ ದಾಟೋದಕ್ಕಿಂತ ಮುಂಚೆ ಈಜ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ವಾಪಸ್ ಹೋಗಿ ಆ ಭಾಗಕ್ಕೆ ಹೋಗ್ತಾ ಇದ್ರು ಅಂತ ಹಿರಿಯವರು ಹೇಳ್ತಿದ್ರು. ಪೂರ್ವಜರು ತಿಪ್ಸಂದ್ರ ಭಾಗದ ಆ ಭಾಗದ ಜನರು ಈಜ್ಕೊಂಡು ಹೋಗ್ತಿದ್ರು ಅಂತಕ್ಕಂಥದ್ದು ಮಾಹಿತಿ ಹಿರಿಯೂರಿಂದ ಇತ್ತು ಸರ್. ಸೊ ಬಗಿನ್ಗೆರೆ ಇರ್ತಕ್ಕಂಥ ಆರ್ಯ ಈಡಿಗ ಸಮುದಾಯದ ಕಾಟಮಲಿಂಗೇಶ್ವರ ದೇವಸ್ಥಾನ ಮೊದಲು ಬಯಲು ಆಲಯ ಆಗಿತ್ತು. ನದಿ ದಂಡೆನಲ್ಲಿ ಈಜ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಹೌದು. ಇಲ್ಲಿಗೆ ಮಾನನೀಯ ಎಸ್ ಬಂಗಾರಪ್ಪ ಅವರು ಬಂದಿದ್ರು. ನಂತರ ಎಚ್.ಎಂ. ರೇವಣ್ಣ ಶಾಸಕರಾಗಿದ್ದಾಗ ಕುಮಾರ್ ಬಂಗಾರಪ್ಪನವರು ಬಂದಿದ್ರು. ಬಂಗಾರಪ್ಪ ಸಾಹೇಬ್ರವ್ರ ಮಕ್ಕಳಾದಂಥ ಕುಮಾರ್ ಬಂಗಾರಪ್ಪನವರು ಕೂಡ ಇಲ್ಲಿ ಬಂದಿದ್ರು ಅಂತೇಳಿ ರಂಗಸ್ವಾಮಿ ಹೇಳಿದ್ದಾರೆ. ಅವ್ರ ಬಾಲ್ಯದ ನೆನಪನ್ನು ಮಾಡಿಕೊಳ್ಳೋದಕ್ಕೆ ಧನ್ಯವಾದಗಳು. ಓಕೆ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.